ಎಲ್ಲರಿಗೂ ನಮಸ್ಕಾರ. ನಾನು ಅಮೃತ್. ಇವತ್ತಿನ ಕಾರ್ಯಕ್ರಮ ರಾಹುಲ್ ಗಾಂಧಿ ಆ್ಯಂಡ್ ಕಂಪನಿ ಪೋಸ್ಟ್ ಮಾರ್ಟಮ್. 2 ದಿನಗಳ ಹಿಂದೆ ರಾಹುಲ್ ಗಾಂಧಿ ಪಬ್ಲಿಕ್ನಲ್ಲಿ ಬಂದು ಒಂದಿಷ್ಟು ಕಮೆಂಟ್ಗಳನ್ನು ಮಾಡಿದ್ರು, ಒಂದಿಷ್ಟು ಆರೋಪಗಳು ಮೋದಿ ಸರ್ಕಾರದ ವಿರುದ್ಧ ಮಾಡಿದ್ರು. ಆ ಆರೋಪಗಳು ಏನು ಅಂತ ತಿಳ್ಕೊಳ್ಳೋಣ. ಆ ಆರೋಪಗಳು ಎಷ್ಟು ರೀತಿಯಲ್ಲಿ ಸುಳ್ಳು ಆರೋಪಗಳು ಮತ್ತು ಅವರಿಗೆ ಸಂಬಂಧಪಟ್ಟಿರುವಂಥ ಬಾಡಿಗೆ ಬುದ್ಧಿವಂತರು ಆ ಆರೋಪಗಳನ್ನು ಸಮಾಜದಲ್ಲಿ ಪಸರಿಸುವಂಥ ಕೆಲಸ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಇವತ್ತಿನ ಪೋಸ್ಟ್ ಮಾರ್ಟಮ್ ಕಾರ್ಯಕ್ರಮ. ಮೊದಲಿಗೆ ರಾಹುಲ್ ಗಾಂಧಿ ಪಬ್ಲಿಕ್ಲಿ ಬಂದು ಹೇಳ್ತಾರೆ, ನಾನು 50 ಡಿಫಾಲ್ಟರ್ ಲಿಸ್ಟ್ ಕೇಳಿದ್ದೆ ಸರ್ಕಾರದ ಹತ್ರ, ಅವ್ರು ಕೊಡಲಿಲ್ಲ ಅಂತ ಹೇಳಿದರು. ಇದು ಅತ್ಯಂತ ಸುಳ್ಳು ಇರುವಂಥ ಮಾಹಿತಿ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಸಂಸತ್ನಲ್ಲಿ ಪ್ರಶ್ನೆ ಕೇಳಿದ್ರು, ನನಗೆ ಡಿಫಾಲ್ಟರ್ ಲಿಸ್ಟ್ ಕೊಡಿ ಅಂತ. ತಕ್ಷಣನೇ ಎಂಒಎಸ್ ಫೈನಾನ್ಸ್ ಮಿನಿಸ್ಟ್ರಿ ಆಗಿರುವಂಥ ಅನುರಾಗ್ ಠಾಕೂರ್ ಅವರು ಅದೇ ಸಂಸತ್ತಿನಲ್ಲಿ ಅದೇ ದಿನ 16/3/2020 ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ಈ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ವಿಷಯಗಳ ಪ್ರಸ್ತಾಪ ಕೂಡ ಮಾಡಿದ್ದಾರೆ, ಉತ್ತರ ಕೂಡ ಕೊಟ್ಟಿದ್ದಾರೆ. ಆ ವಿಡಿಯೋದ ಲಿಂಕ್ ನಾನು ಕಮೆಂಟ್ದಲ್ಲಿ ಈ ಲೈವ್ ಮುಗಿದ ಮೇಲೆ ಹಾಕ್ತೀನಿ, ನೀವು ಕೂಡ ನೋಡಬಹುದು. ಎಷ್ಟು ಹುಚ್ಚು ರೀತಿಯಿಂದ ಕೇಳಿರುವಂಥ ಪ್ರಶ್ನೆ ಮತ್ತು ಅದಕ್ಕೆ ಯಾವ ರೀತಿ ಉತ್ತರ ಅನುರಾಗ್ ಠಾಕೂರ್ ಅವರು ಕೊಟ್ಟಿದ್ದಾರೆ. ಯಾವ ವಿಷಯ ಆಲ್ರೆಡಿ ಪಬ್ಲಿಕ್ದಲ್ಲಿ ಇಟ್ಟಿದ್ದಾರೆ, CIC ವೆಬ್ಸೈಟ್ನಲ್ಲಿ ಇಟ್ಟಿದ್ದಾರೆ, ಅದನ್ನು ರಾಹುಲ್ ಗಾಂಧಿ ಕೇಳಿದ್ರು, ಅದಕ್ಕೆ ಉತ್ತರ ಆಲ್ರೆಡಿ ಕೊಟ್ಟಲಾಗಿತ್ತು. ಎರಡನೇ ವಿಷಯ, ಅವ್ರು ಹೇಳಿದ್ರು ನರೇಂದ್ರ ಮೋದಿ ಸರ್ಕಾರ 68,000 ಕೋಟಿ ಹಣದ ಲೋನ್ ಮಾಫ್ ಮಾಡಿ ತಮ್ಮ ಮಿತ್ರರಿಗೆ ಸಹಾಯ ಮಾಡ್ತಾ ಇದೆ ಅನ್ನುವಂಥ ಎರಡನೇ ಕಮೆಂಟ್, ಎರಡನೇ ಆರೋಪ ರಾಹುಲ್ ಗಾಂಧಿ ಅಂಡ್ ಕಂಪನಿ ಮಾಡಿದ್ರು. ಈ ಆರೋಪದಲ್ಲಿ ಇನ್ನೊಬ್ರು ಸಾಹೇಬ್ರಿದ್ದಾರೆ, ಅವರ ಹೆಸರು ಪ್ರಶಾಂತ್ ಭೂಷಣ್ ಅಂತ. ಇವರು ಮೊನ್ನೆ ಇನ್ನೊಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ದಲ್ಲಿ ಈ ಪ್ರಶಾಂತ್ ಭೂಷಣ್ ಹೇಳ್ತಾರೆ, ನಾನು ರಾಮದೇವ್ ಬಾಬಾ ಅವರಿಗೆ ಕ್ಷಮೆ ಕೇಳ್ತೀನಿ, ಯಾಕಂದ್ರೆ ಯಾವುದೇ ಒಂದು ಮಾಹಿತಿಯ ಆಧಾರದ ಮೇಲೆ ನಾನು ರಾಮದೇವ್ ಬಾಬಾ ಅವರ ಮೇಲೆ ಒಂದು ಆರೋಪ ಹೊರಿಸಿದ್ದೆ. ಯಾವ ಆರೋಪ ಅಂದ್ರೆ, ಅವರು ಒಂದು ಕಂಪನಿ ಇದೆ, ಅದಕ್ಕೆ 2,000 ಕೋಟಿ ಲೋನ್ ಇದೆ ಮತ್ತು ನರೇಂದ್ರ ಮೋದಿ ಸರ್ಕಾರ ಆ ಲೋನ್ ಮಾಫ್ ಮಾಡ್ತಾ ಇದೆ, ವಜಾ ಮಾಡ್ತಾ ಇದೆ ಅನ್ನುವಂಥ ಆರೋಪ ಮಾಡಿದೆ. ಆದ್ರೂ ಆಮೇಲೆ ನನಗೆ ಗೊತ್ತಾಗಿದ್ದು ಈ ರೀತಿ ಇದು ಸುಳ್ಳು ಮಾಹಿತಿ, ರಾಮದೇವ್ ಬಾಬಾ ಅವ್ರದ್ದು ಯಾವುದೇ ಕಂಪನಿ ಈ ರೀತಿ ಇಲ್ಲ ಅನ್ನುವಂಥ ಮಾಹಿತಿ ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಅವರಿಗೆ ಬಹಿರಂಗವಾಗಿ ಜಾಹೀರ್ ಮಾಫಿ ಕೇಳ್ತಾ ಇದ್ದೇನೆ, ಕ್ಷಮೆ ಕೇಳ್ತಾ ಇದ್ದೀನಿ ಅನ್ನುವಂಥ ಟ್ವೀಟ್ ಈ ಪ್ರಶಾಂತ್ ಭೂಷಣ್ ಮಾಡಿದ್ರು. ಆಮೇಲೆ ಇದೇ ಸಂಗತಿಯಲ್ಲಿ ಇನ್ನೊಂದು ವಿಷಯ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ, ಅವರು ಸ್ವಲ್ಪ ನೆನಪು ಮಾಡ್ಕೊಳ್ಬೇಕು. ಈಗ ನಡೀತಿರುವಂಥ ವಿಷಯ ಯಾವುದಪ್ಪ ಅಂದ್ರೆ, ಒಂದಿಷ್ಟು ಬಿಸ್ನೆಸ್ ಮನಿಗೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮನಿಗೆ ಆ ಸಮಯದಲ್ಲಿ ಮತ್ತು ಸರ್ಕಾರಗಳು ದೊಡ್ಡ ಅಮೌಂಟ್ ಲೋನ್ ಕೊಟ್ಟರು. ಆ ಲೋನ್ ಅವ್ರಿಗೆ ತೀರಿಸ್ಲಿಕ್ಕೆ ಆಗಲಿಲ್ಲ. ತೀರಿಸ್ಲಿಕ್ಕೆ ಆಗಲಿಲ್ಲ ಅಂದಮೇಲೆ ಡಿಫಾಲ್ಟರ್ ಆದರೂ ಅವರು ದೇಶ ಬಿಟ್ಟು ಓಡ್ ಹೋದ್ರು. ಅದಕ್ಕೆ ಇಕಾನಮಿಕ್ಸ್ನಲ್ಲಿ, ಬ್ಯಾಂಕಿಂಗ್ ವ್ಯವಸಾಯದಲ್ಲಿ NPA ಅನ್ನುವಂಥ ಒಂದು ಶಬ್ದದ ಬಳಕೆ ಮಾಡ್ತಾರೆ. ಅಂದರೆ ಯಾವ ಲೋನ್ ಅದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆದಮೇಲೆ ಅವ್ರಿಗೆ NPA ಅಂತ ನಾವು ಕರಿತೀವಿ. ಅಂದರೆ ಆ ಲೋನದಿಂದ, ಆ ಯಾವುದೇ ಅಕೌಂಟದಿಂದ ನಮಗಿನ್ನೂ ಹಣ ಸಿಗೋದಿಲ್ಲ. ಇದರ ಬಗ್ಗೆ RBI ಗವರ್ನರ್ ಆಗಿರುವಂಥ ನಿನ್ನೆ ರಾಹುಲ್ ಗಾಂಧಿಯವರು ನಮ್ಮ ಹಳೆ RBI ಗವರ್ನರ್ ರಘುರಾಮ್ ರಾಜನ್ ಅವ್ರ ಜೊತೆ ಒಂದು ಲೈವ್ ಕಾರ್ಯಕ್ರಮ ಮಾಡಿದ್ರು. ಆ ಲೈವ್ ಕಾರ್ಯಕ್ರಮದಲ್ಲಿ ರಘುರಾಮ್ ರಾಜನ್ ಅವರಿದ್ರು. ಇವರು ನಮ್ಮ ಪೂರ್ವ RBI ಗವರ್ನರ್ ಅವರು 11 ಸೆಪ್ಟೆಂಬರ್ 2018 ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಈ ರಾಹುಲ್ ಗಾಂಧಿ ಅಂಡ್ ಕಂಪನಿ ಕೇಳ್ಕೊಳ್ಬೇಕು, ಪುನಃ ಇನ್ನೊಂದು ಬಾರಿ ನೆನಪು ಮಾಡ್ಕೊಳ್ಬೇಕು. ರಘುರಾಮ್ ರಾಜನ್ ಹೇಳ್ತಾರೆ, ಅ ಲಾರ್ಜ್ ನಂಬರ್ ಆಫ್ ಬ್ಯಾಡ್ ಲೋನ್ಸ್ ಒರಿಜಿನೇಟೆಡ್ ಇನ್ ದ ಪೀರಿಯಡ್ 2006 and 2008. 2006 and 2008ದಲ್ಲಿ ನಮ್ಮ ದೇಶದಲ್ಲಿ ಯಾವ ಸರ್ಕಾರ ಇತ್ತು, ಯಾವ ಸರ್ಕಾರ ಫೋನ್ ಬ್ಯಾಂಕಿಂಗ್ ಈ ಶಬ್ದದ ಎರಡನೇ ಅರ್ಥ ಶುರು ಮಾಡಿಬಿಟ್ರು. ಫೋನ್ ಬ್ಯಾಂಕಿಂಗ್ ಅಂದ್ರೆ ಫೋನದ ಮುಖಾಂತರ ಬ್ಯಾಂಕಿಂಗ್ ನಡಿಬೇಕು ಅಂತ ಒಂದು ಇಚ್ಛೆ ಇತ್ತು. ಆದ್ರೆ ಇವ್ರು ಶುರು ಮಾಡಿದ್ದೇನು, ಇವರು ಫೋನ್ ಮಾಡಿದ್ಮೇಲೆ ಬ್ಯಾಂಕದಲ್ಲಿ ಲೋನ್ ಸಿಗಬೇಕು ಅನ್ನುವಂಥ ವ್ಯವಸ್ಥೆ ನಿರ್ಮಾಣ ಮಾಡಿದ್ರು. ಆದ್ರೆ ರಘುರಾಮ್ ರಾಜನ್ ಹೇಳ್ತಾರೆ, ಈಗ ನಾವು ನೋಡ್ತಿರುವಂಥ NPAs ಏನಿದೆ, ಡಿಫಾಲ್ಟರ್ಸ್ ಏನಿದ್ದಾರೆ, ಇದರ ಕಾರಣ 2008 ಮತ್ತು 2006 ಸಮಯದಲ್ಲಿ ಶುರು ಆಗಿರುವಂಥ ದೊಡ್ಡ ಪ್ರಮಾಣದ ಲೋನ್ಗಳು. ಇದಕ್ಕೆ ಕಾರಣೀಭೂತರು ಆ ಸಮಯದ ಕಾಂಗ್ರೆಸ್ ಸರ್ಕಾರ. ಇದನ್ನು ನಾವು ಯಾರು ಮರಿಬಾರದು. ಮೂರನೇ ವಿಷಯ, ರಾಹುಲ್ ಗಾಂಧಿ ಹೇಳ್ತಾರೆ, ಮೋದಿಯವರು ತಮ್ಮ ಮಿತ್ರರಿಗೆ ಲೋನ್ ಮಾಫಿ ಮಾಡಿ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು.
ಟಾಪ್ ದಲ್ಲಿ ಇರುವಂತಹ ಲೋನ್ ಡಿಫಾಲ್ಟರ್ಸ್ ಯಾರು ಅವರ ಹೆಸರು ಹೇಳ್ತೇನೆ, ಮತ್ತು ಮೋದಿ ಸರ್ಕಾರ ಅವರ ವಿರುದ್ಧ ತಗೊಂಡಿರುವಂತಹ ಆಕ್ಷನ್ ಕೂಡ ನಾನು ಹೇಳ್ತೇನೆ, ಮತ್ತು ಯಾವ ರೀತಿ ರಿಕವರಿ ಪ್ರೊಸೆಸ್ ನಮ್ಮ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಡೀತಾ ಇದೆ ಇದರ ಬಗ್ಗೆ ಕೂಡ ನಾನು ಮಾಹಿತಿ ಹೇಳ್ತೇನೆ. ಯಾವ ಮಾಹಿತಿ ಫೈನಾನ್ಸ್ ಮಿನಿಸ್ಟ್ರಿ ಹತ್ರ ಇದೆ, ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂತಹ ಮಾಹಿತಿ ಇದೆ, ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಮೊದಲನೇದು ಅತ್ಯಂತ ದೊಡ್ಡ ಡಿಫಾಲ್ಟರ್ ನೀರವ್ ಮೋದಿ. ಇವನು ದೇಶ ಬಿಟ್ಟು ಓಡ್ ಹೋಗಿದ್ದಾನೆ. ಇವನಿಗೆ ಯಾವಾಗ ಲೋನ್ ಸಿಕ್ಕಿದೆ? ಇವನಿಗೆ ಲೋನ್ ಸಿಕ್ಕಿದ್ದು 10 ಮಾರ್ಚ್ 2011ರಲ್ಲಿ. ಆ ಸಮಯದಲ್ಲಿ ಯಾರ ಸರ್ಕಾರ ಇತ್ತು? ಕಾಂಗ್ರೆಸ್ದ 2ನೇ UPA 2 ಸರ್ಕಾರ ನಡೀತಾ ಇತ್ತು. ಈ ಸಾಹೇಬರಿಗೆ ಲೋನ್ ಸಿಕ್ತು, ಲೋನ್ ತಗೊಂಡ್ರು, ಆಮೇಲೆ ದೇಶ ಬಿಟ್ಟು ಓಡ್ ಹೋಗ್ಬಿಟ್ರು. ಆದ್ರೆ ಇವತ್ತಿನ ತನಕ ನಮ್ಮ ದೇಶದಲ್ಲಿ ಈ ರೀತಿ ಓಡ್ ಹೋಗಿರುವಂತಹ ವ್ಯಕ್ತಿಗಳ ವಿರುದ್ಧ ಯಾವುದೇ ಕಾನೂನಿನ ಕ್ರಮ ನಡೆಯಿರಲಿಲ್ಲ. ಯಾವುದೇ ಬಿಸ್ನೆಸ್ ಮನಿಗೆ ವಾಪಸ್ ನಾವು ಕರ್ಕೊಂಡು ಬರಲಿಲ್ಲ, ಬಿಸ್ನೆಸ್ ಮನ್ ವಿರುದ್ಧ ನಿಂದಿಲ್ಲ, ಮತ್ತು ಆ ಡಿಫಾಲ್ಟ್ ಆಗಿರುವಂತಹ ದೊಡ್ಡ ಬಿಸ್ನೆಸ್ ಮನ್, ವಿಲ್ಫುಲ್ ಬಿಸ್ನೆಸ್ ಮನಿಗೆ ಅವನಿರುವಂತಹ ಆಸ್ತಿ ತಗೊಳ್ಳುವಂತ ಕೆಲಸ ಆಗಿರಲಿಲ್ಲ. ಆದರೆ ನರೇಂದ್ರ ಮೋದಿ ಸರ್ಕಾರ ಒಂದು ಹೊಸ ನಿಯಮ, ಒಂದು ಕಾಯ್ದೆ ಪಾಸ್ ಮಾಡಿಕೊಂಡು ಈ ರೀತಿ ಹೊರಗಡೆ ಓಡ್ ಹೋಗಿರುವಂತಹ ವ್ಯಕ್ತಿಗಳ ವಿರುದ್ಧ ರಿಕವರಿ ಪ್ರೊಸೆಸ್ ಶುರು ಮಾಡ್ತಾರೆ. ಒಂದು, ಅವರಿಗಿರುವಂತಹ ಆಸ್ತಿ ಜಪ್ತಿ ಮಾಡೋದು, ಎರಡನೇದು ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ನಡೆಸೋದು. ಯಾವ ರೀತಿ ನರೇಂದ್ರ ಮೋದಿ ಸರ್ಕಾರ ಈ ದೊಡ್ಡ ದೊಡ್ಡ ಡಿಫಾಲ್ಟರ್ ವಿರುದ್ಧ ಕೇಸ್ ನಡೀತಾ ಇದೆ ಮತ್ತು ಅಲ್ಲಿ ಯಾವ ಸ್ಟೇಟಸ್ ದಲ್ಲಿ ಕೇಸ್ ಇದೆ, ಇದರ ಬಗ್ಗೆ ಅಂಕಿಅಂಶ ನಾನು ಹೇಳ್ತೇನೆ. ನೀರವ್ ಮೋದಿ ಭಾರತ ಬಿಟ್ಟು ಓಡೋಗ್ಬಿಟ್ಟ. ಇವನ್ ಓಡ್ ಹೋದ ಮೇಲೆ ಇವನಿಗೆ ಸಂಬಂಧಪಟ್ಟಿರುವಂತಹ ಆಸ್ತಿ, ಬಂಗ್ಲೆಗಳು, ಗಾಡಿಗಳು, ಐಶ್ವರ್ಯ, ಉಳಿದಿರುವಂತಹ ಯಾವುದೇ ಇರುವಂತಹ ಸಂಪತ್ತಿಗಳು ಜಪ್ತ ಮಾಡಿ ಸರ್ಕಾರ ವಜಾ ಮಾಡಿಕೊಂಡಿದೆ. ಅದರ ಮೊತ್ತ ಎಷ್ಟಾಗಿದೆ ಅಂದ್ರೆ 2387 ಕೋಟಿ ಇಷ್ಟು ಸರ್ಕಾರ ಕಡೆ ಆಸ್ತಿ ಇದೆ ಅಥವಾ ಸರ್ಕಾರ ಜಪ್ತಿ ಮಾಡಿಕೊಂಡಿದೆ. ಇದು ಯಾರ್ದು? ನೀರವ್ ಮೋದಿದು. ನಮ್ಮ ದೇಶದ ಇತಿಹಾಸದಲ್ಲಿ ಇವತ್ತಿನವರೆಗೆ ಈ ರೀತಿ ನಡೆಯಿರಲಿಲ್ಲ. ಆದ್ರೆ ಈಗ ನರೇಂದ್ರ ಮೋದಿ ಸರ್ಕಾರ ಕಾಯ್ದೆ ಕಾನೂನು ಮಾಡಿಕೊಂಡು ಈ ರೀತಿ ಹಣ ರಿಕವರಿ ಮಾಡ್ತಾ ಇದೆ. ಪಾಪ ಆ ರಾಹುಲ್ ಗಾಂಧಿ ಅಥವಾ ಅವ್ರ ಕಡೆ ಇರುವಂತಹ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲೋ ಅಥವಾ ಅಷ್ಟು ಬುದ್ಧಿವಂತಿಕೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಎರಡನೇದು, ಇವರು ಬರೀ ದೇಶದಲ್ಲಿ ಅವರಿಗೆ ಸಂಬಂಧಪಟ್ಟಿರುವಂತಹ ಆಸ್ತಿ ಜಮಾ ಮಾಡಲಿಲ್ಲ, ಜಪ್ತಿ ಮಾಡಲಿಲ್ಲ, ಹೊರದೇಶದಲ್ಲಿ ಇವರಿಗೆ ಸಂಬಂಧಪಟ್ಟಿರುವಂತಹ ಆಸ್ತಿ ಕೂಡ ಜಮಾ ಮಾಡಿದ್ದಾರೆ. ವಿದೇಶದಲ್ಲಿ ನೀರವ್ ಮೋದಿಗೆ ಸೇರಿರುವಂತಹ 961 ಕೋಟಿ ಆಸ್ತಿ ಜಮಾ ಸರ್ಕಾರ ಮಾಡಿಕೊಂಡಿದೆ. ಇದು ನಡೀತಿರುವಂತಹ ಪ್ರೊಸೆಸ್ ಸರ್. ಎರಡನೇದು, ಇವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ನಡೀತಾ ಇದೆ. ಇವರು ವಿದೇಶಕ್ಕೆ ಹೋಗಿದ್ದಾರೆ, ಅವ್ರಿಗೆ ವಾಪಸ್ ತರಿಸುವಂತ ನಡೀತಿರುವಂತಹ ಕೇಸ್ ಪ್ರೊಸೆಸ್ ಎಲ್ಲಿ ತನಕ ಬಂದಿದೆ? UK ಕೋರ್ಟ್ 11 ಮೇಗೆ ಇವ್ರಿಗೆ ವಾಪಸ್ ತರಿಸುವಂತ ಕೇಸದ ಅತ್ಯಂತ ಮಹತ್ವದ ಡೇಟ್ ಇದೆ. ಆ ಡೇಟ್ ಆದ್ಮೇಲೆ ಬಹುಶಃ ಈ ವ್ಯಕ್ತಿ ವಾಪಸ್ ಬರಬಹುದು ಅಥವಾ ಇನ್ನೊಂದು ಕೋರ್ಟ್ ಹೋಗಿ ಆಮೇಲೆ ನಮ್ಮ ದೇಶಕ್ಕೆ ವಾಪಸ್ ಬರಬಹುದು. ಇದು ಕೂಡ ಇವತ್ತಿನ ತನಕ ನಮ್ಮ ದೇಶದಲ್ಲಿ ನಡೆದಿಲ್ಲ. ನರೇಂದ್ರ ಮೋದಿ ಸರ್ಕಾರ ಮಾಡಿದೆ, ಹಣ ಕೂಡ ವಸೂಲಿ ಮಾಡಿದೆ, ಅವನಿಗೆ ವಾಪಸ್ ತರಿಸುವಂತ ಇರ್ಲಿ ಕೋರ್ಟಿನ ವ್ಯವಸ್ಥೆ ಕೂಡ ಈ ಸರ್ಕಾರ ಮಾಡ್ತಾ ಇದೆ. ಎರಡನೇದು ದೊಡ್ಡ ಡಿಫಾಲ್ಟರ್ ಮೆಹುಲ್ ಚೋಕ್ಸಿ ಅಂತ. ಈ ಮೆಹುಲ್ ಚೋಕ್ಸಿಗೆ ಸಂಬಂಧಪಟ್ಟಿರುವಂತಹ ಎಷ್ಟು ಆಸ್ತಿ ಸರ್ಕಾರ ಜಪ್ತಿ ಮಾಡಿಕೊಂಡಿದೆ ಅಥವಾ ಸೀಸ್ ಮಾಡಿಕೊಂಡಿದೆ ಅಂದ್ರೆ 1936.95 ಕೋಟಿ ಆಸ್ತಿ. ಇದು ಚರಾಸ್ತಿ ಇರಬಹುದು, ಸ್ಥಿರಾಸ್ತಿ ಇರಬಹುದು, ಅಥವಾ ಈ ಬಂಗ್ಲೆಗಳಿರಬಹುದು, ಅಥವಾ ಯಾವುದೇ ಕಂಪನಿಗಳಿರಬಹುದು, ಜಪ್ತಿ ಮಾಡಿಕೊಂಡು ಹರಾಜ್ ಹಾಕಿ ಲೋನ್ ರಿಕವರಿ ಮಾಡುವಂತ ಪ್ರೊಸೆಸ್ ಸರ್ಕಾರ ಆಲ್ರೆಡಿ ಇಷ್ಟು ಮಾಡಿದೆ. ಇದು ನಾವು ತಿಳ್ಕೊಳ್ಬೇಕು. ಇದರ ಜೊತೆಯಲ್ಲಿ ಅವನು ಕೂಡ ಗೋಸ್ಕರ ರೆಡ್ ಕಾರ್ನರ್ ನೋಟಿಸ್ ಇಂಟರ್ನ್ಯಾಷನಲ್ ಲೆವೆಲ್ ದಲ್ಲಿ ಜಾರಿ ಮಾಡಿ ಆ ಪ್ರೊಸೆಸ್ ನಡೀತಾ ಇದೆ. ವಿದೇಶದಲ್ಲಿ ಇರೋದ್ರಿಂದ ಈ ಪ್ರೊಸೆಸ್ ದಲ್ಲಿ ಸ್ಲೋ ಆಗಬಹುದು. ಅದ್ರ ಲೋನ್ ರಿಕವರಿ ಮಾಡೋ ಪ್ರೊಸೆಸ್ ದಲ್ಲಿ ನರೇಂದ್ರ ಮೋದಿ ಸರ್ಕಾರ ಹಿಂದೆ ಬೀಳಲಿಲ್ಲ. ಇದು ನಾವು ನೆನಪಿಟ್ಕೊಳ್ಬೇಕು. ಮೂರನೇ ವ್ಯಕ್ತಿ ವಿಜಯ್ ಮಾಲ್ಯ. ಈ ಸಾಹೇಬರಿಗೆ ಲೋನ್ ಸಿಕ್ಕಿತ್ತು 2009ರಲ್ಲಿ. ಸಾಕಷ್ಟು ಬ್ಯಾಂಕ್ಗಳು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿದಾಗ ಇವನಿಗೆ ಲೋನ್ ಕೊಟ್ಟಿರಲಿಲ್ಲ. ಆದರೂ ಈ ದಿಲ್ಲಿಯಿಂದ ಒಂದಿಷ್ಟು ಮಿನಿಸ್ಟರ್ಗಳ ಫೋನ್ ಕಾಲು ಅದೇ ಬ್ಯಾಂಕಿಗೆ ಹೋದ ಮೇಲೆ ಯಾವ ಲೋನ್ ಆಲ್ರೆಡಿ ಈ ಬ್ಯಾಂಕ್ಗಳು ವಜಾ ಮಾಡಿದ್ರು, ರಿಜೆಕ್ಟ್ ಮಾಡಿದ್ರು, ಅದೇ ಬ್ಯಾಂಕ್ದವರು ಈ ವ್ಯಕ್ತಿಗೆ ಲೋನ್ ಕೊಟ್ಟರು. ಲೋನ್ ಕೊಟ್ಟಿದ್ದು 2008ರಲ್ಲಿ 9ರಲ್ಲಿ ಅವಾಗಿರುವಂತಹದ್ದು ಕಾಂಗ್ರೆಸ್ ಸರ್ಕಾರ. ಇದು ನೆನಪು ಮಾಡ್ಕೊಳ್ಬೇಕು ಮಿಸ್ಟರ್ ರಾಹುಲ್ ಗಾಂಧಿ ಅವರು. ಆ ನಂತರ ನರೇಂದ್ರ ಮೋದಿ ಸರ್ಕಾರ ಈ ವಿಜಯ್ ಮಾಲ್ಯ ವಿರುದ್ಧ ಏನ್ ಕ್ರಮ ತಗೊಳ್ತಾ ಇದೆ ಅಂತ ನಾನು ಹೇಳ್ತೇನೆ. ಈ ಸಾಹೇಬರಿಗೆ ಸಂಬಂಧಪಟ್ಟಿರುವಂತಹ ದೇಶದಲ್ಲಿರುವಂತಹ ಆಸ್ತಿಗಳು ಜಪ್ತಿ ಮಾಡಿಕೊಂಡಿದ್ದು ಅಥವಾ ಸೀಸ್ ಮಾಡಿ ಆಕ್ಷನ್ ಮಾಡಿ ಹಣ ವಸೂಲಿ ಮಾಡಿದ್ದು ಟೋಟಲ್ ಆಸ್ತಿಯ ಮೌಲ್ಯ 8,040 ಕೋಟಿ ಆಗತ್ತೆ. ಸ್ವತಃ ವಿಜಯ್ ಮಾಲ್ಯ ಟ್ವೀಟ್ ಮಾಡಿ ಹೇಳ್ತಾನೆ, ಸಾಹೇಬ್ರು ನಾನು ತಗೊಂಡಿರುವಂತಹ ಹಣಕ್ಕಿಂತ ಜಾಸ್ತಿ ಆಸ್ತಿನೇ ನೀವು
ಕೇಸ್ ನಿಲ್ಲಿಸ್ರಿ ಅನ್ನುವಂಥ ರಿಕ್ವೆಸ್ಟ್ ಸ್ವತಃ ವಿಜಯ್ ಮಾಲ್ಯ ಮಾಡಿಕೊಂಡಿದ್ದಾನೆ. ಈ ವಿಷಯದಲ್ಲಿ ನಿನ್ನೆ ಅಂದ್ರೆ ಒಂದು 3 ದಿನದ ಹಿಂದೆನೆ UK ಕೋರ್ಟ್ನಲ್ಲಿ ನಡೀತಿರುವಂಥ ಕೇಸ್ದಲ್ಲಿ ಹೈಕೋರ್ಟ್ ಹೇಳಿದೆ ಅವನ ಅಪೀಲ್ ಕ್ಯಾನ್ಸಲ್ ಮಾಡಿದೆ, ನೀನು ವಾಪಸ್ ಭಾರತಕ್ಕೆ ಹೋಗಬೇಕು ಅನ್ನುವಂಥ ಅಪೀಲ್ ಕ್ಯಾನ್ಸಲ್ ಕೂಡ ಮಾಡಿದೆ. ಅಂದ್ರೆ ಇನ್ನುವಂಥ ಬರುವಂಥ ಸಮಯದಲ್ಲಿ ಒಂದಿಷ್ಟು ಕೋರ್ಟ್ ಪ್ರೊಸೀಜರ್ ಮುಗಿದ ಮೇಲೆ ವಿಜಯ್ ಮಾಲ್ಯ ಕೂಡ ಭಾರತಕ್ಕೆ ಬರ್ತಾನೆ. ಆದ್ರೆ ಇನ್ನೂ ನೆನಪಿಟ್ಕೊಳ್ಬೇಕು, ಅವನಿಗೆ ಕಾಯ್ದೆಶೀರ್ ಕಾರ್ಯವಾಹಿ ಏನು ನಡಿಬೇಕು ಅದು ನಡೀತಾ ಇದೆ, ಅದರ ಜೊತೆಯಲ್ಲಿ ರಿಕವರಿ ಕೂಡ ನಡೀತಾ ಇದೆ. ಓವರ್ ಆಲ್ ನರೇಂದ್ರ ಮೋದಿ ಸರ್ಕಾರ ಈ ಕಾಯ್ದೆ ಮುಖಾಂತರ ಈ ರೀತಿಯ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಯಾರು ದೊಡ್ಡ ಮೊತ್ತದ ಹಣ ತಗೊಂಡು ಅಂದ್ರೆ ಬಿಸ್ನೆಸ್ ಮುಚ್ಚಿದ್ದಾರೆ ಅಥವಾ ಜನರಿಗೆ ಮಸೆ ಬೆಳೆಸಿ ನಮ್ಮ ದೇಶ ಬಿಟ್ಟು ಓಡ್ ಹೋಗಿದ್ದಾರೆ ಅಂಥವರ ವಿರುದ್ಧ ನಮ್ಮ ಸರ್ಕಾರ ಇವತ್ತಿಗೆ ನಡೆಸ್ತಿರುವಂಥ ಕೇಸ್ಗಳು ಎಷ್ಟು? 3515 FIRಗಳು ನಮ್ಮ ಸರ್ಕಾರ ಅವರ ವಿರುದ್ಧ ಹಾಕಿದೆ. ಅದರಲ್ಲಿ ರಿಕವರಿ ಪ್ರೊಸೆಸ್ ಶುರು ಇರುವಂಥ ಕೇಸುಗಳ ಸಂಖ್ಯೆ 9967 ಕೇಸಸ್ ರಿಕವರಿ ನಡೀತಾ ಇದೆ. ಇದು ನೆನಪಿಟ್ಕೊಳ್ಬೇಕು. ಯಾವ ಈ 3 ಟಾಪ್ ಡಿಫಾಲ್ಟರಿಗೆ ಅಂದ್ರೆ ಆ ನೀರವ್ ಇರಬಹುದು, ಮೆಹುಲ್ ಚೋಕ್ಸಿ ಇರಬಹುದು ಅಥವಾ ವಿಜಯ್ ಮಾಲ್ಯ ಭಾಜಪದ ಮಿತ್ರರು ಅಂತ ರಾಹುಲ್ ಗಾಂಧಿ ಹೇಳ್ಬಿಟ್ರು, ಇದೇ ಈ 3 ವ್ಯಕ್ತಿಗಳ ಆಸ್ತಿ ಜಪ್ತ ಮಾಡಿರುವಂಥ ಅಮೌಂಟ್ ಏನಪ್ಪಾ ಅಂದ್ರೆ 18,332 ಕೋಟಿ ಆಸ್ತಿ ಜಪ್ತ ಮಾಡಿರುವಂಥ ಸರ್ಕಾರ ನರೇಂದ್ರ ಮೋದಿದ್ದು. ಆದ್ರೆ ಈ ರೀತಿಯ ಕೊಡಬಾರ್ದಾಗಿರುವಂಥ ಹಣ ಕೊಟ್ಟಿದ್ದ ಸರ್ಕಾರ ರಾಹುಲ್ ಗಾಂಧಿದ್ದು. ಇದು ಕೂಡ ರಾಹುಲ್ ಗಾಂಧಿ ಮತ್ತು ಅವರ ಕಂಪನಿ ನೆನಪಿಟ್ಕೊಳ್ಬೇಕು. ರಾಹುಲ್ ಗಾಂಧಿಗೆ ಈ ರೈಟ್ ಆಫ್ ಮತ್ತು ಈ ವೇವ್ ಆಫ್ ಈ 2 ಪದಗಳ ಅರ್ಥನೇ ಗೊತ್ತಿಲ್ಲ. ಈ ಸಾಹೇಬರು ಲೋನ್ ರೈಟ್ ಆಫಿಗೆ ಲೋನ್ ವೇವ್ ಆಫ್ ಅಂತ ಹೇಳ್ಬಿಟ್ರು ಮತ್ತು ನರೇಂದ್ರ ಮೋದಿ ಸರ್ಕಾರ 68,000 ಕೋಟಿ ಹಣ ಲೋನ್ ಮಾಫಿ ಮಾಡಿದೆ ಅಂತ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿಬಿಟ್ರು. ಆದ್ರೂ ಸಾಹೇಬ್ರಿಗೆ ಗೊತ್ತಿರಬೇಕು, ರೈಟ್ ಆಫ್ ಅನ್ನುವಂಥ ಇದೊಂದು ಟೆಕ್ನಿಕಲ್ ಅಡ್ಜಸ್ಟ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಇದೆ. ಇದು ರೆಗ್ಯುಲರ್ ಆಗಿ RBI ನಡೆಸ್ತಾ ಇರುತ್ತೆ. ಈ ಸಾಹೇಬರದ್ದು ಸರ್ಕಾರ ಯಾವಾಗಿತ್ತಲ್ಲ ಆ ಸಮಯದಲ್ಲಿ ನಡೆದಿರುವಂಥ ರೈಟ್ ಆಫ್ಗಳ ಅಮೌಂಟ್ ಕೂಡ ಇವತ್ತಿಗಿದೆ. ಈ ಸಾಹೇಬರಿಗೆ ಅಷ್ಟಾದ್ರೂ ಬುದ್ಧಿ ಬೇಕು. 2009, 10 ಮತ್ತು 2013, 14ನಲ್ಲಿ RBI ಇದೇ ರೀತಿಯಿಂದ ರೈಟ್ ಆಫ್ ಮಾಡಿತ್ತು. ಆ ಅಮೌಂಟ್ ಎಷ್ಟಪ್ಪ ಅಂದ್ರೆ 1,45,000 ಕೋಟಿ ಅಮೌಂಟ್ ರೈಟ್ ಆಫ್ ಮಾಡಿದ್ರು. ರೈಟ್ ಆಫ್ ಅಂದ್ರೆ ಲೋನ್ ಆಫ್ ಅಲ್ಲ, ಲೋನ್ ಮಾಫಿ ಅಂತಲ್ಲ. ರೈಟ್ ಆಫ್ ಇದು ಟೆಕ್ನಿಕಲ್ ಅಡ್ಜಸ್ಟ್ಮೆಂಟ್. ಇದು ನಮ್ಮ ಕಡೆ ಮಾಡ್ತಾನೆ ಬರ್ದಿದ್ದಾರೆ. ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಇದು ರೆಗ್ಯುಲರ್ ಇರುವಂತಹ ಒಂದು ವ್ಯವಸ್ಥೆ. ನಾನು ನಮ್ಮ ದೇಶದ ಪೂರ್ವ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಡೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ನೀವೊಂದು ದೊಡ್ಡ ಇಕಾನಮಿಸ್ಟ್ ಆಗಿದ್ದೀರಾ, ಪಾಪ ರಾಹುಲ್ ಗಾಂಧಿಗೆ ಒಂದಿಷ್ಟು ಟ್ಯೂಷನ್ ಕ್ಲಾಸಸ್ ತಗೊಳ್ರಿ ಮತ್ತು ಲೋನ್ ವೇವ್ ಆಫ್ ಮತ್ತು ಲೋನ್ ರೈಟ್ ಆಫ್ ಬಗ್ಗೆ ಇರುವಂಥ ಡಿಫ್ರೆನ್ಸ್ ಕಲಿಸ್ಬೇಕು ಅನ್ನುವಂಥ ನಮ್ಮ ವಿನಂತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಕಡೆ. ಎರಡನೇದು, ಈ ಲೋನ್ ವೇವ್ ಆಫ್ ಮತ್ತು ಲೋನ್ ರೈಟ್ ಆಫ್ ದಲ್ಲಿ ಇರುವಂಥ ಡಿಫ್ರೆನ್ಸ್ ಏನು, ಇದರ ಬಗ್ಗೆ ಒಂದು ಸಣ್ಣ ವಿಷಯ ಅರ್ಥ ಮಾಡ್ಕೊಳ್ಳೋಣ. ಲೋನ್ ವೇವ್ ಆಫ್ ಅಂದ್ರೆ ಏನು? ಲೋನ್ ವೇವ್ ಆಫ್ ಅಂದ್ರೆ ನಾವು ನೋಡಿದ್ವಿ, ನಮ್ಮ ದೇಶದಲ್ಲಿ ಸತತ 3 ವರ್ಷ ಮಳೆ ಬೀಳಲಿಲ್ಲ, ರೈತರು ತಮ್ಮ ಬಿತ್ತನೆ ಮಾಡ್ತಾ ಇದ್ರು, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು, ಅದ್ರ ಯಾವುದೇ ರಿಟರ್ನ್ ಬರಲಿಲ್ಲ. ಇದರ ಕಾರಣ ನಿಸರ್ಗ ಆಗಿತ್ತು. ಸೊ ರೈತನಿಗೆ ಬಹಳ ದೊಡ್ಡ ಲೋನ್ ಅಮೌಂಟ್ ಅವನ ಖಾತೆ ಮೇಲಿತ್ತು, ಅವನಿಗೆ ತೀರಿಸಲಿಕ್ಕೆ ನಿಸರ್ಗ ಸಾಥ್ ಕೊಡ್ಲಿಲ್ಲ. ಅಂಥ ಸಮಯದಲ್ಲಿ ಸರ್ಕಾರ ಯೋಚನೆ ಮಾಡಿ ಈ ರೀತಿಯ ಲೋನ್ಗಳನ್ನು ಲೋನ್ ಮಾಫಿ ಒಂದು ಸ್ಕೀಮ್ ತಂದು ಲೋನ್ ಮಾಫ್ ಬಿಡ್ತಾರೆ. ಯಾಕೆ ಮಾಫ್ ಮಾಡ್ತಾರೆ? ಇದರ ಕಾರಣ ನಿಸರ್ಗ ಇದೆ, ಪಾಪ ರೈತನಿಗೆ ವಜ್ಜೆ ಆಗಬಾರದು ಅನ್ನುವಂಥ ಕಾರಣದಗೋಸ್ಕರ ಲೋನ್ ಮಾಫಿ ಮಾಡ್ತಾರೆ. ಲೋನ್ ಮಾಫಿ ಅಂದ್ರೆ ಎಲ್ಲ ಬ್ಯಾಂಕ್ಗಳಿಗೆ ಅವರು ಇರುವಂಥ ಲೋನ್ ಅಮೌಂಟ್ ಸರ್ಕಾರ ಕೊಡ್ತಾರೆ ಮತ್ತು ಆ ಲೋನ್ ಕ್ಲೋಸ್ ಆಗ್ತದೆ. ಇದಕ್ಕೆ ನಾವು ಲೋನ್ ವೇವ್ ಆಫ್ ಅಂತ ಹೇಳ್ತೀವಿ. ಇದು ಲೋನ್ ಮಾಫಿ ಅಂತ ಕರಿತೀವಿ. ಆದರೆ ರೈಟ್ ಆಫ್ ಅಂದ್ರೆ ಏನು? ಮೊನ್ನೆ ಮಾಡಿದ್ದು ಸರ್ಕಾರ ವೇವ್ ಆಫ್ ಅಲ್ಲ, ಅದು ಲೋನ್ ರೈಟ್ ಆಫ್ ಅಂತ. ರೈಟ್ ಆಫ್ ಇದು ಟೆಕ್ನಿಕಲ್ ಟರ್ಮ್, ಇದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ವಾಪರಿಸ್ಕೊಳ್ತಾರೆ. ಯಾವುದೇ ಒಂದು ಕಂಪನಿಗೆ ಒಂದು ಕೆಲಸದಗೋಸ್ಕರ ಲೋನ್ ಕೊಟ್ಟಿರ್ತಾರೆ, 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಆ ಕಂಪನಿಯಿಂದ ಯಾವುದೇ ಹಣ ಬರೋದಿಲ್ಲ, ಇನ್ಸ್ಟಾಲ್ಮೆಂಟ್ ಬರೋದಿಲ್ಲ, ಇಂಟ್ರೆಸ್ಟ್ ಬರೋದಿಲ್ಲ. ಈ ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಇರುವಂಥ ಆ ಬ್ಯಾಂಕಿಗೆ ತಮ್ಮ ಬ್ಯಾಲೆನ್ಸ್ ಶೀಟ್ದಲ್ಲಿ ಸಮಸ್ಯೆ ಶುರು ಆಗ್ತದ. ಯಾಕಂದ್ರೆ ಯಾವ ಬಿಸ್ನೆಸ್ಗೋಸ್ಕರ ಕೊಟ್ಟಿದ್ದೀವಿ ಆ ಬಿಸ್ನೆಸ್ನಿಂದ ಯಾವುದೇ ಹಣ ವಾಪಸ್ ಆಗ್ತಾ ಇಲ್ಲ ಮತ್ತು ಇನ್ನು ಮುಂದೂ ಕೂಡ ಆ ಬಿಸ್ನೆಸ್ನಿಂದ ಯಾವುದೇ ಹಣ ಬರುವಂಥ ಶಕ್ಯತೆ ಇಲ್ಲ, ಸಾಧ್ಯತೆ ಇಲ್ಲ. ಅಂಥ ಸಮಯದಲ್ಲಿ ಫಾರ್ ಎಕ್ಸಾಂಪಲ್ ಕಿಂಗ್ ಫಿಶರ್ಗೋಸ್ಕರ ವಿಜಯ್ ಮಲ್ಯ ಲೋನ್ ತಗೊಂಡಿದ್ರು. ಆದ್ರೂ ಈಗ ನಾವೆಲ್ಲರೂ ನೋಡ್ತೀವಿ ಇನ್ನು ಮುಂದೆ ಕಿಂಗ್ ಫಿಶರ್ ವಾಪಸ್ ಶುರು ಹೋಗುವಂಥ ಯಾವುದೇ ಸಾಧ್ಯತೆ ನಮ್ಮ ಮುಂದೆ ಇಲ್ಲ.
ಸೊ ಅಂಥ ಸಮಯದಲ್ಲಿ ಈ ರೀತಿ ಕೊಟ್ಟಿರುವಂಥ ಲೋನ್ಗಳು ಹಂಗೆ ಮುಂದೆ ಬರ್ಲಿಕ್ಕೆ ಶುರು ಆಗ್ಬಿಟ್ರೆ ಅವ್ರಿಗೆ ಇರುವಂಥ ಬ್ಯಾಲೆನ್ಸ್ ಶೀಟ್ದಲ್ಲಿ ಅದೇ ಅಮೌಂಟ್ ಆ್ಯಡ್ ಆಗ್ತಾ ಪ್ರತಿ ವರ್ಷ ಲೋನು ಅದರ ಇಂಟ್ರೆಸ್ಟು ಆ್ಯಡ್ ಆಗ್ತಾ ಹೋಗ್ತದ. ಆಮೇಲೆ ಅವ್ರಿಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಕೊಡಬೇಕಾಗ್ತದ. ಆದ್ರೆ ಆ ಎಕ್ಸ್ಟ್ರಾ ಟ್ಯಾಕ್ಸ್ ಕೊಟ್ಟರು ಅವ್ರಿಗೆ ಯಾವುದೇ ಇನ್ಕಮ್ ಅಂತ ಇರೋದಿಲ್ಲ. ಆದ್ರೂ ಸುಮ್ಮನೆ ಪೇಪರ್ ಮೇಲೆ ಆ ವ್ಯಾಲ್ಯೂ ಆ್ಯಡ್ ಆಗ್ತಾ ಹೋಗ್ತದ. ಮತ್ತು ಇದು ಎಷ್ಟು ವರ್ಷ ಆ್ಯಡ್ ಆಗಿದ್ರೂ ಈ ಟ್ಯಾಕ್ಸ್ ಅಥವಾ ಲೋನ್ ಮುಗಿಯುವಂಥ ಯಾವುದೇ ಚಾನ್ಸಸ್ ಇರೋದಿಲ್ಲ. ಅಂಥ ಸಮಯದಲ್ಲಿ ರೈಟ್ ಆಫ್ ಅನ್ನುವಂಥ ಒಂದು ವ್ಯವಸ್ಥೆ ಈ ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ವಾಪರಿಸ್ಕೊಳ್ತಾರೆ. ರೈಟ್ ಆಫ್ ಅಂದರೆ ಆ ಬ್ಯಾಂಕದ ಬ್ಯಾಲೆನ್ಸ್ ಶೀಟ್ದಿಂದ ಈ ಹೆಸರು, ಈ ಅಕೌಂಟು ಬಾಜುಕ್ ತೆಗೆದು ಬಿಡೋದು. ಅಂದಮೇಲೆ ಮುಂದಿನ ವರ್ಷ ಈ ಅಕೌಂಟು ಕಂಟಿನ್ಯೂ ಆಗೋದಿಲ್ಲ. ಈ ಬಾಜುಕ್ ತೆಗೆಯುವಂಥ ಪ್ರೊಸೆಸ್ ಜೊತೆನೆ ಇನ್ನೊಂದು ಪ್ರೊಸೆಸ್ ಶುರು ಆಗ್ತದ. ಅದು ಅಂದ್ರೆ ಲೋನ್ ರಿಕವರಿ ಪ್ರೊಸೆಸ್. ಯಾಕಂದ್ರೆ ಇದು ರೈಟ್ ಆಫ್ ಅಷ್ಟೇ, ಇದು ಲೋನ್ ಮಾಫಿ ಇಲ್ಲ. ರೈಟ್ ಆಫ್ ಪ್ರೊಸೆಸ್ ಇದ್ದಾಗ ಅವನ ವಿರುದ್ಧ ಕೇಸ್ ನಡೆಸಿ ಅವನಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಆಸ್ತಿಗಳನ್ನು ತಗೊಂಡು ಅದನ್ನು ಹರಾಜು ಹಾಕುವಂಥ ಪ್ರೊಸೆಸ್ ನಡೆಸಿ ಅದನ್ನು ಸರ್ಕಾರ ಅಥವಾ ಸರ್ಕಾರದ ಮೂಲಕ RBI ಮೂಲಕ ಬ್ಯಾಂಕಿಗೆ ಆ ಹಣ ಹಾಕೋದ್ರಿಂದ ಆ ಅಕೌಂಟ್ ಕ್ಲೋಸ್ ಮಾಡುವಂಥ ಅಥವಾ ಹಣ ರಿಕವರಿ ಮಾಡುವಂಥ ಪ್ರೊಸೆಸ್ ನಡೀತದ. ಇದು ಬೇಸಿಕ್ ಡಿಫರೆನ್ಸ್ ಅದ ಲೋನ್ ವೇವ್ ಆಫ್ ಮತ್ತು ಲೋನ್ ರೈಟ್ ಆಫ್ ಬೇಸಿಕ್ ಡಿಫರೆನ್ಸ್. ಇದು ಮಹತ್ವದ ಕಾರಣ. ಇದು ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಕಾಂಗ್ರೆಸ್ ಸರ್ಕಾರ, ರಾಹುಲ್ ಗಾಂಧಿ ಇರಬಹುದು, ಎಡಬಿಡಂಗಿಗಳಿರಬಹುದು, ಅಥವಾ ಈ ಕಾಂಗ್ರೆಸ್ ಸರ್ಕಾರದ ಇರುವಂತಹ ಚಮಚಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಭ್ರಮ ಪಸರಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವೆಲ್ಲರೂ ಎಚ್ಚೆತ್ತಬೇಕು, ಅರ್ಥ ಮಾಡ್ಕೊಳ್ಬೇಕು. ಈ ಸರ್ಕಾರ ಏನ್ ಮಾಡ್ತಾ ಇದೆ, ಇರುವಂಥ ಒರಿಜಿನಲ್ ಫ್ಯಾಕ್ಟ್ಸ್ ಏನು, ಫಿಗರ್ಸ್ ಏನು, ಎಕ್ಸಾಕ್ಟ್ಲಿ ಏನ್ ನಡೀತಾ ಇದೆ, ಇದನ್ನು ತಿಳ್ಕೊಂಡ ನಾವು ಕೂಡ ಅದನ್ನು ತಿಳ್ಕೊಳ್ಬೇಕು, ಮತ್ತೊಬ್ಬರಿಗೆ ತಿಳಿಸ್ಬೇಕು. ಎಲ್ಲರಿಗೂ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು. ಧನ್ಯವಾದ. ಜೈ ಹಿಂದ್.